ಹಲೋ, ವೆಲ್ಕಮ್ ಟು ಟೀ ಬೈಟ್. ನಾನು ಹೇಮಲತಾ. ಇವತ್ತು ಆಲೂ ಒಬ್ಬಟ್ಟು ಮಾಡೋದು ಹೇಳ್ಕೊಡ್ತೀನಿ. ಆಲೂ ಒಬ್ಬಟ್ಟಿಗೆ ಪೂರಿ ಹಿಟ್ಟು ಕಲಿಸ್ಕೊಳೋದಕ್ಕೆ 1 ಲೋಟ ಚಿರೋಟಿ ರವೆ, ಅದೇ ಅಳತೆ ಲೋಟದಲ್ಲಿ ಮೈದಾ ಹಿಟ್ಟು 1 ಲೋಟ, ಸ್ವಲ್ಪ ಮಿಕ್ಸ್ ಮಾಡ್ತೀನಿ. 2 ಸ್ಪೂನ್ ಎಣ್ಣೆ ಕಾಯಿಸ್ಕೊಂಡಿರೋದನ್ನ ಹಾಕ್ತಾಯಿದ್ದೀನಿ. ಅದು ಸ್ವಲ್ಪ ಮಿಕ್ಸ್ ಮಾಡೋಣ. ಚೆನ್ನಾಗಿ ಮಿಕ್ಸ್ ಆಗಿದೆ. ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಚಪಾತಿ ಹಿಟ್ಟು ಅದಕ್ಕೆ ಕಲಿಸ್ಕೊಳ್ಳೋಣ. ಸ್ವಲ್ಪನೇ ನೋಡ್ಕೊಂಡು ನೀರು ಹಾಕ್ಕೊಬೇಕು. ಚೆನ್ನಾಗಿ ನಾದ್ಕೊಬೇಕು ಹಿಟ್ಟು. 2 ಅವರ್ ನೆನೆಸಿಡಬೇಕು ಹಿಟ್ಟು. ನೋಡಿ, ಈ ಥರ ಕಲಿಸ್ಕೊಬೇಕು. ರೆಡಿ ಇದೆ. ಒಂದು ಸ್ವಲ್ಪ ನೀರು ಮಾಡಿಕೊಂಡು ಬಟ್ಟೆ 2 ಅವರ್ ಮುಚ್ಚಿಟ್ಬಿಡಿ. ಇದೇ ಥರ ಹೊಸ ವಿಡಿಯೋಗಳು ನೋಡೋದಕ್ಕೆ ಟೀ ಬೈಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಒತ್ತಿ. ಆಲೂ ಒಬ್ಬಟ್ಟು ಮಾಡೋದಕ್ಕೆ ಕಾಯಲ್ಲಿ ಮಾಡ್ಕೊತಾ ಇದ್ದೀನಿ. ಅದಕ್ಕೆ 2 ಸ್ಪೂನು ಎಳ್ಳು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. 2 ಸ್ಪೂನ್ ಗಸಗಸೆ, ಅದು ಒಂದು ಸ್ವಲ್ಪ 1 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ರೆಡಿ ಇದೆ. ಕಾಯಲ್ಲಿ ಮಾಡ್ಕೊಳೋದಕ್ಕೆ ಅರ್ಧ ಓಳ್ ತೆಂಗಿನಕಾಯಿ ತುರಿದಿಟ್ಕೊಂಡಿರೋದು, ಹುರಿದಿರೋ ಎಳ್ಳು, ಗಸಗಸೆ, ಎರಡು ಲವಂಗ, 3 ಏಲಕ್ಕಿ, 1/4 ಸ್ಪೂನು ಸೋಂಪು, ಎರಡು ಕಪ್ ನೀರು ಹಾಕ್ಕೊಂಡು ರುಬ್ಕೊಬೇಕು. ರುಬ್ಬಿದ್ದಾಗಿದೆ. 1 ಕಪ್ ಬೆಲ್ಲ ಹಾಕ್ಕೊತಾ ಇದ್ದೀನಿ ಕಾಯಲ್ಗೆ. ಅದೇ ಕಪ್ಪಲ್ಲಿ ಸ್ವಲ್ಪ ಕರಗೋದಕ್ಕೆ 1 ಕಪ್ ನೀರು ಹಾಕ್ಕೊಂಡಿದ್ದೀನಿ. ಇದು ಕರಗಬೇಕು. ರುಬ್ಬಿರೋ ಕಾಯಲ್ಲಿ ಹಾಕ್ಕೊತಾ ಇದ್ದೀನಿ. ಅರ್ಧ ಕಪ್ ನೀರು ಹಾಕ್ಕೊತಾ ಇದ್ದೀನಿ. ಇದನ್ನು ತೊಳೆದು ಚೆನ್ನಾಗಿ ಕುದಿಬೇಕಿದು. ಒಂದು ಕಪ್ ಹಾಲು ಹಾಕ್ತಾ ಇದ್ದೀನಿ, ಕಾಯಿಸಿರೋ ಹಾಲು. ಬಿಸಿ ಬಿಸಿ ಕಾಯಲ್ಲಿ ರೆಡಿ. ಎರಡು ಅವರ್ ನೆಂದಿದ್ದಾಗಿದೆ. ಈ ಥರ ನಾದ್ಕೊಬೇಕು. ಸಣ್ಣ ಸಣ್ಣ ಉಂಡೆ ಮಾಡ್ಕೊಳ್ಳೋಣ. ತೆಳ್ಳಗೋಸ್ಕೊಳ್ಳೋಣ. ಎಣ್ಣೆ ಕಾದಿದ್ದಾಗಿದೆ. ಪೂರಿ ಕರ್ಕೋಣ. ಪೂರಿ ಉದ್ದಲ್ಲೇ ಕರ್ಕೊಂಡ್ರೆ ಚೆನ್ನಾಗಿರುತ್ತೆ. ಈ ಥರ ಹಪ್ಪಳದ ಥರ ಕರಿಬೇಕು. ಈ ಥರ ಕರಿಬೇಕು.
ಪೂರಿ ರೆಡಿ ಇದೆ. ಕಾಯಲ್ಲಿ ಗದ್ದುಬಿಟ್ಟು 5 ಸೆಕೆಂಡು ಆದಮೇಲೆ ತೆಗೆದಿಡೋಣ. ಹಾಲು ಒಬ್ಬಟ್ಟು ರೆಡಿ ಇದೆ.